ಬೆಂಗಳೂರಿನಲ್ಲಿ ಹಿಂದೂ ದಿವಸ್ ಕಾರ್ಯಾಚರಣೆಯನ್ನ ಮಾಡಬೇಕು, ಸೆಲೆಬ್ರೇಟ್ ಮಾಡಬೇಕು ಅಂತ ಹೇಳಿ ತಯಾರಿಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಇದಕ್ಕೆ ವಿರೋಧಗಳು ವ್ಯಕ್ತವಾಗ್ತಾ ಇದೆ. ಹಿಂದಿ ದಿವಸ ಕಾರ್ಯಕ್ರಮದಲ್ಲಿ ಹೈ ಡ್ರಾಮಾ ನಡೆದಿದೆ. ಹಿಂದಿ ಭಾಷೆ ಕಾರ್ಯಕ್ರಮಕ್ಕೆ ಕರವೇ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದೆ. ಗಾಂಧಿನಗರದಲ್ಲಿ ಕರವೇ ಮಹಿಳೆಯರಿಂದ ಗಲಾಟೆಯಾಗಿದೆ. ಈ ಸಂದರ್ಭದಲ್ಲಿ ಕನ್ನಡ ಭಾಷೆಯ ಬಗ್ಗೆ ಕಾರ್ಯಕ್ರಮ ಮಾಡಿ ಅಂತ ಹೇಳಿ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಅದನ್ನ ಬಿಟ್ಟು ಹಿಂದಿ ಭಾಷೆ ಕಾರ್ಯಕ್ರಮ ಮಾಡಬೇಡಿ, ಕಾರ್ಯಕ್ರಮದ ಬ್ಯಾನರ್ ಹರಿದು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ರೈಲ್ವೆ ಇಲಾಖೆಯಿಂದ ನಡೀತಾ ಇದ್ದಂತಹ ಕಾರ್ಯಕ್ರಮ ಕನ್ನಡ ಪರ ಹೋರಾಟಗಾರರಿಂದ ಪ್ರತಿಭಟನೆ ಆಗ್ತಾ ಇದೆ. ದೇಸಿ ಮಸಾಲಾ ಹಾಲ್ನಲ್ಲಿ ನಡೀತಾ ಇದ್ದಂತಹ ಕಾರ್ಯಕ್ರಮ ಸ್ಥಳಕ್ಕೆ ಉಪ್ಪಾರಪೇಟೆ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆಯನ್ನು ನಡೆಸಿದ್ದಾರೆ. ಬ್ಯಾನರ್ ಕೀಳೋದನ್ನ ತಪ್ಪಿಸೋದಕ್ಕೆ ಪೊಲೀಸರು ಹರಸಾಹಸಪಟ್ಟಿದ್ದಾರೆ. ಕನ್ನಡಕ್ಕೆ ಅನ್ಯಾಯ ಅಂತ ಹೇಳಿ ಕರವೇ ಪ್ರತಿಭಟನೆಯನ್ನ ಮಾಡ್ತಾ ಇದೆ. ಕರವೇ ಮಹಿಳಾ ಕಾರ್ಯಕರ್ತರ ಬಂಧನ ಆಗಿದೆ. ಈ ಸಂದರ್ಭದಲ್ಲಿ ಮೊದಲು ಈ ಒಂದು ಕಾರ್ಯಕ್ರಮಕ್ಕೆ ಯಾಕಾಗಿ ಅನುಮತಿಯನ್ನ ಕೊಟ್ಟರು ಫಸ್ಟು ಅನ್ನೋದು ಪ್ರಶ್ನೆ. ಕರ್ನಾಟಕದಲ್ಲಿ ಕನ್ನಡವೇ ಸಾರ್ವಭೌಮ, ಹಿಂದಿ ಭಾಷೆ ಕಾರ್ಯಕ್ರಮವನ್ನು ಯಾಕೆ ಮಾಡಬೇಕು ಅಂತ ಹೇಳಿ ಕಾರ್ಯಕರ್ತರು ಆಗ್ರಹಿಸ್ತಾ ಇದ್ದಾರೆ. ಕನ್ನಡ ಕಾರ್ಯಕ್ರಮವನ್ನ ಮಾಡಿ, ನಾವ್ಯಾರೂ ಕೂಡ ಕೇಳೋದಿಲ್ಲ. ಅದನ್ನ ಹೊರತುಪಡಿಸಿ ನೀವು ಕನ್ನಡ ಭಾಷೆಯನ್ನ ಬಿಟ್ಟು ಬೇರೆ ಭಾಷೆಗೆ ನೀವು ಮಹತ್ವವನ್ನ ಕೊಡ್ತಾ ಇದ್ದೀರಿ. ಇದು ಎಷ್ಟರ ಮಟ್ಟಿಗೆ ಸರಿ ಅಂತ ಹೇಳಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಮಹಿಳಾ ಕಾರ್ಯಕರ್ತರು. ಹಿಂದಿ ಭಾಷೆಯ ಕಾರ್ಯಕ್ರಮಕ್ಕೆ ಆಕ್ರೋಶದ ಕಟ್ಟೆ ಹೊಡೆದಿದೆ. ಪ್ರತಿ ಬಾರಿಯೂ ನಾವು ಗಮನಿಸ್ತಾ ಬಂದಿದ್ದೀವಿ, ಹಿಂದಿ ವಾಲಾಗಳು ಯಾವ ರೀತಿಯಾಗಿ ಕನ್ನಡಿಗರನ್ನ ಅವಮಾನ ಮಾಡ್ತಾ ಬಂದಿದ್ದಾರೆ ಅಂತ ಹೇಳಿ ಬಹಿರಂಗವಾಗಿ ಹೇಳಿಕೆ ಕೊಡೋದು. ಆ ನಂತರ ಯಾವಾಗ ಆಕ್ರೋಶಗಳು ಹೆಚ್ಚಾಗುತ್ತೋ, ಕನ್ನಡ ಪರ ಹೋರಾಟಗಾರರು ಬೀದಿಗಿಳಿದು ಪ್ರತಿಭಟನೆಯನ್ನ ಮಾಡ್ತಾರೋ ಆಗ ಕ್ಷಮೆ ಯಾಚಿಸುವಂತಹ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಇನ್ನು ಎಷ್ಟು ದಿನಗಳ ಕಾಲ ಇದೆಲ್ಲವನ್ನ ನಾವು ನೋಡ್ಕೊಂಡು ಕಣ್ಣಾರೆ ಕೂತ್ಕೊಳ್ಬೇಕು ಅಂತ ಹೇಳಿ ಪ್ರಶ್ನೆಗಳನ್ನ ಮಾಡ್ತಾ ಇದ್ದಾರೆ. ಕನ್ನಡ ಪರ ಹೋರಾಟಗಾರರಿಂದ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ಈ ಕಾರ್ಯಕ್ರಮಕ್ಕೆ ಯಾಕೆ ಅನುವು ಮಾಡಿಕೊಟ್ರು? ಹಿಂದಿ ಭಾಷೆ ಕಾರ್ಯಕ್ರಮಕ್ಕೆ ಕರವೇ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದೆ. ಗಾಂಧಿನಗರದಲ್ಲಿ ಕರವೇ ಮಹಿಳೆಯರಿಂದ ಗಲಾಟೆಯಾಗ್ತಾ ಇದೆ. ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ. ಈ ಸಂದರ್ಭದಲ್ಲಿ ಪೊಲೀಸ್ನವರು ಕೂಡ ಹರಸಾಹಸವನ್ನ ಪಟ್ಟಿದ್ದಾರೆ. ಪರಿಸ್ಥಿತಿಯನ್ನ ತಿಳಿಗೊಳಿಸಬೇಕು ಅಂತ ಹೇಳಿ ಕನ್ನಡ ಭಾಷೆ ಬಗ್ಗೆ ಕಾರ್ಯಕ್ರಮ ಮಾಡಿ, ನಾವ್ಯಾರು ಕೂಡ ಅದಕ್ಕೆ ವಿರೋಧವನ್ನ ವ್ಯಕ್ತಪಡಿಸೋದಿಲ್ಲ. ಕನ್ನಡವನ್ನ ಹೊರತುಪಡಿಸಿ ಹಿಂದಿ ಭಾಷೆಯಲ್ಲಿ ಕಾರ್ಯಕ್ರಮ ಮಾಡುವುದಕ್ಕೆ ಇಲ್ಲಿ ಆಕ್ಷೇಪಗಳು ವ್ಯಕ್ತವಾಗ್ತಾ ಇದೆ. ಕನ್ನಡದಲ್ಲಿ ಮಾತಾಡ್ತಾ ಇಲ್ಲ, ಹಿಂದಿಯಲ್ಲ ಎಲ್ಲರೂ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾ ಹೋಗ್ತಾರೆ ಮೆಟ್ರೋ ಬ್ಯೂರೋ ಹೆಡ್ ಉಲ್ಲಾಸ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಉಲ್ಲಾಸ್, ಯಾವ ಒಂದು ಕಾರ್ಯಕ್ರಮವನ್ನ ನಡೆಸಲಾಗ್ತಾ ಇತ್ತು ಹಿಂದಿ ಭಾಷೆಯಲ್ಲಿ, ಇದು ಹೇಗೆ ಗೊತ್ತಾಯ್ತು ಕರವೇ ಮಹಿಳೆಯರಿಗೆ? ಮತ್ತೆ ಇತ್ತೀಚಿನ ದಿನಗಳಲ್ಲಿ ಹಿಂದಿಯನ್ನ ಹೇರಿಕೆ ಮಾಡಬೇಕು ಅನ್ನುವಂತಹ ಪ್ರಯತ್ನಗಳು ಸಾಕ್ತಾನೆ ಇದೆ. ಹಿಂದಿಯಲ್ಲಿ ಮಾತನಾಡೋದು ಮತ್ತೆ ಆ ನಂತರ ಕ್ಷಮೆ ಯಾಚಿಸೋದು ನಡೀತಲೇ ಇದೆ. ರಮ್ಯ, ಇವತ್ತು ರೈಲ್ವೆ ಇಲಾಖೆಯಿಂದ ಹಿಂದಿ ದಿವಸ್ ಆಚರಣೆಯನ್ನ ಆಯೋಜನೆ ಮಾಡಲಾಗಿತ್ತು. ಗಾಂಧಿನಗರದಲ್ಲಿ ಈ ಕಾರ್ಯಕ್ರಮ ಆಯೋಜನೆ ಮಾಡಿರುವಂತಹ ವಿಚಾರ ಕರವೇ ಕಾರ್ಯಕರ್ತರಿಗೆ ಗೊತ್ತಾಗುತ್ತೆ. ತಕ್ಷಣನೇ ಕಾರ್ಯಕ್ರಮ ನಡೀತಾ ಇರುವಂತಹ
ಮಸಾಲಾ ಹಾಲ್ಗೆ ಹೋಗಿ ಅಲ್ಲಿ ಯಾವುದೇ ಕಾರಣಕ್ಕೂ ನೀವು ಅಂದ್ರೆ ಮೊದಲಿಂದಲೂ ಕೂಡ ಕನ್ನಡಿಗರು ಹಿಂದಿವಾಲಗಳೇನಿದ್ದಾರೆ ಕನ್ನಡಿಗರ ಮೇಲೆ ವಿರೋಧವನ್ನ ದಬ್ಬಾಳಿಕೆಯನ್ನ ಮಾಡ್ತಾನೆ ಬರ್ತಿದ್ದಾರೆ. ಹೀಗಿದ್ರು ಕೂಡ ನೀವು ಅಂದ್ರೆ ರೈಲ್ವೆ ಇಲಾಖೆಯಿಂದ ಈ ರೀತಿಯಾದಂತಹ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡಿರುವಂತದ್ದು ಸರಿಯಲ್ಲ ಅನ್ನುವಂತಹ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಆದ್ರೆ ರೈಲ್ವೆ ಇಲಾಖೆಯಿಂದ ಕಾರ್ಯಕ್ರಮ ಆಯೋಜನೆ ಆಗಿದ್ರಿಂದ ಕಾರ್ಯಕ್ರಮ ಮುಂದುವರಿಬೇಕು ಅನ್ನುವಂತ ನಿಟ್ಟಿನಲ್ಲಿ ರೈಲ್ವೆ ಇಲಾಖೆಯ ಸಿಬ್ಬಂದಿ ಅದಕ್ಕೆ ಅವಕಾಶವನ್ನ ಕೊಡ್ಲಿಲ್ಲ. ಆಗ ಮಹಿಳಾ ಕರವೇ ಕಾರ್ಯಕರ್ತರ ಆಕ್ರೋಶದ ಕಟ್ಟೆ ಏನಿತ್ತಲ್ಲ ಅದು ಒಡೆದ್ಬಿಟ್ಟು ಬ್ಯಾನರ್ ಅನ್ನ ಹರಿಯುವಂತ ಕೆಲಸವನ್ನ ಮಾಡ್ತಾರೆ. ತಕ್ಷಣನೇ ಉಪ್ಪಾರಪೇಟೆ ಪೊಲೀಸರು ಸ್ಥಳಕ್ಕೆ ಭೇಟಿಯನ್ನ ಕೊಟ್ಬಿಟ್ಟು ಪರಿಸ್ಥಿತಿಯನ್ನ ತಿಳಿಗೊಳಿಸ್ಲಿಕ್ಕೆ ಮುಂದಾಗ್ತಾರೆ. ಅಂದ್ರೆ ಬ್ಯಾನರ್ ಅನ್ನ ಹರಿಯುವಂತ ಕೆಲಸ ಏನ್ ಮಹಿಳಾ ಕಾರ್ಯಕರ್ತರು ಮಾಡಿದ್ರು ಅದಕ್ಕೆ ತಡಿಬೇಕು ಅನ್ನುವಂತ ನಿಟ್ಟಿನಲ್ಲಿ ಪೊಲೀಸರು ಮುಂದಾಗ್ತಾರೆ. ಆದ್ರೆ ಯಾವುದೇ ಕಾರಣಕ್ಕೂ ನಾವು ಈ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡ್ಲಿಕ್ಕೆ ಬಿಡೋದಿಲ್ಲ, ಈ ಕಾರ್ಯಕ್ರಮ ನಡಿಲೇಬಾರದು ಅನ್ನುವಂತ ಒಂದು ಪಟ್ಟನ್ನ ಮಹಿಳಾ ಕಾರ್ಯಕರ್ತರು ಮಾಡ್ತಾರೆ. ತಕ್ಷಣನೇ ಈ ಸ್ಥಳದಲ್ಲಿ ಒಂದಷ್ಟು ಪರಿಸ್ಥಿತಿ ಉದ್ವಿಗ್ನಕ್ಕೆ ಹೋಗುತ್ತೆ. ಆಗ ಅನಿವಾರ್ಯವಾಗಿ ಪೊಲೀಸರು ಅಂದ್ರೆ ಕಾರ್ಯಕ್ರಮವನ್ನು ವಿರೋಧ ಮಾಡ್ತಾ ಇದ್ದಂತಹ ಮಹಿಳಾ ಕಾರ್ಯಕರ್ತರು ಏನಿದ್ರು ಕರವೇ ಕಾರ್ಯಕರ್ತರು ಅವರನ್ನ ವಶಕ್ಕೆ ಪಡೆಯುವಂತ ಕೆಲಸವನ್ನ ಮಾಡ್ತಾರೆ. ಅದಾದ ನಂತರ ಎಲ್ಲರಂದ್ರೆ ಸುಮಾರು 100ಕ್ಕೂ ಹೆಚ್ಚು ಮಹಿಳಾ ಕಾರ್ಯಕರ್ತರು ಅಲ್ಲಿ ಕಾರ್ಯಕ್ರಮ ನಡೀತಾ ಇರುವಂತಹ ಸ್ಥಳಕ್ಕೆ ಬರ್ತಾರೆ. ಆಗ ಪೊಲೀಸರು ಪ್ರತಿಭಟನೆಗೆ ಬಂದಂತಹ ಎಲ್ಲಾ ಮಹಿಳಾ ಕಾರ್ಯಕರ್ತರನ್ನು ಕೂಡ ವಶಕ್ಕೆ ಪಡೆಯುವಂತ ಕೆಲಸವನ್ನ ಮಾಡ್ತಾರೆ. ಅದಾದ ನಂತರ ಈಗ ಕಾರ್ಯಕ್ರಮ ಎಂದಿನಂತೆ ಮೊಟಕು ನಡಿಬೇಕಾಗಿತ್ತು, ಆ ಒಂದು ಕಾರ್ಯಕ್ರಮ ಮೊಟಕುಗೊಳ್ಳುತ್ತೆ. ರಮ್ಯಾ, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಉಲ್ಲಾಸ್. ಇಲ್ಲಿ ಹಿಂದಿ ದಬ್ಬಾಳಿಕೆ ನಡೆಯಲ್ಲ. ಸರ್ಕಾರ ಕುಮ್ಮಕ್ಕಿಂದ ಹಿಂದಿ ದಿವಸ ಮಾಡ್ದಿರಾ ಬೇರೆ ತಂತ್ರವನ್ನ ಹೂಡಿ ಇವತ್ತು ಹಿಂದಿ ದಿವಸ ಈ ರೀತಿ ಆಚರಣೆ ಮಾಡ್ತಾ ಇರೋದು ಇದು ಕರ್ನಾಟಕ. ಇಲ್ಲಿ ಹಿಂದಿ ದಬ್ಬಾಳಿಕೆ ನಡೆಯಲ್ಲ. ಸರ್ಕಾರ ಕುಮ್ಮಕ್ಕಿಂದ ಹಿಂದಿ ದಿವಸ ಮಾಡ್ದಿರಾ ಬೇರೆ ತಂತ್ರವನ್ನ ಹೂಡಿ ಇವತ್ತು ಹಿಂದಿ ದಿವಸ ಈ ರೀತಿ ಆಚರಣೆ ಮಾಡ್ತಾ ಇರೋದು ಇದು ಕರ್ನಾಟಕ. ಇಲ್ಲಿ ಹಿಂದಿ ದಬ್ಬಾಳಿಕೆ ನಡೆಯಲ್ಲ. ಯಾಕೆಂದ್ರೆ ಬನ್ನಿ ಅತ್ತೆ ಯಾಕೆಂದ್ರೆ ಬನ್ನಿ ಅತ್ತೆ